ಮಾನ ಮರ್ಯಾದೆ ಇದೆಯಾ ನಿಮಗೆ? ಆ ಕುಮಾರಸ್ವಾಮಿಗೆ ಮಾನ ಮರ್ಯಾದೆ ಇದೆಯಾ? ಡಿಕೆ ಹಾಗೂ ಎಚ್ಡಿಕೆ ರಾಜಕೀಯ ಸಮರ, ಬಯಲಾಗ್ತಿದೆ ಅಕ್ರಮ ಆಸ್ತಿಗಳ ವಿವರ. ಆ ವ್ಯಕ್ತಿ ಆ ದಲಿತರ ಭೂಮಿಯನ್ನ ಯಾವ ರೀತಿ ಲಪಟಾಯಿಸಿದರು. ಈಗ ಎಷ್ಟು ನೂರಾರು ಎಕರೆಗಳ ಬೆಂಗಳೂರಿನಲ್ಲಿದೆ. ಇಬ್ಬರದ್ದು ಗಾಜಿನ ಮನೆಯಲ್ಲಿ ವಾಸ, ಆದ್ರೆ ಪರಸ್ಪರ ಕಲ್ಲು ತೂರಾಟ ಮಾಡುವ ಸಾಹಸ. ರಣಹೇಡಿಯ ಸಂಸ್ಕೃತಿ ಶಿವಕುಮಾರ್ಗೆ ಸೇರಿರ್ತಕ್ಕಂಥದ್ದು. ರಣಹೇಡಿ ತರ ಹೋಗಿ ತಾನೇ ನಿಂತ್ಕೋಬೇಕಾಯ್ತು ಎಲೆಕ್ಷನ್ಗೆ. ಎಷ್ಟಕ್ಕೂ ಆಸ್ತಿಗಾಗಿ ಅಪಹರಣ ಮಾಡಿಸಿದ್ರೆ ಡಿಕೆ ಶಿವಕುಮಾರ್, ಕುಮಾರಣ್ಣ ಮತ್ತೆ ಸವಾಲ್. ಅವರ ಮಗಳನ್ನ ಕಿಡ್ನಾಪ್ ಮಾಡಿ, ಚಿಕ್ಕ ಮಗುನ ಕಿಡ್ನಾಪ್ ಮಾಡಿ ಭೂಮಿ ಬರ್ಸ್ಕೊಂಡು ಹೆಂಗ್ ಬಂತು, ಏನಾಯ್ತು, ಎಷ್ಟಕ್ಕೆ ತೆಗೆದುಕೊಂಡ್ರು? ಫಸ್ಟ್ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರಿಗೆಲ್ಲ ಪ್ರೀತಿಯ ಸ್ವಾಗತ. ವಾಲ್ಮೀಕಿ ನಿಗಮದ ಹಗರಣ ಹಾಗೂ ಮೂಡಾ ಪ್ರಕರಣದ ನಂತರ ಕರ್ನಾಟಕದ ರಾಜಕೀಯ ರಣರಂಗದಲ್ಲಿ ಮಹಾಯುದ್ಧವೇ ಶುರುವಾಗಿದೆ. ಆಡಳಿತ ಹಾಗೂ ವಿರೋಧ ಪಕ್ಷಗಳ ನಾಯಕರು ತೀರಾ ವೈಯಕ್ತಿಕ ಮಟ್ಟಕ್ಕಿಳಿದು ಒಬ್ಬರನ್ನೊಬ್ಬರು ಹಂಗಿಸ್ತಿದ್ದಾರೆ. ಅದರಲ್ಲೂ ಕುಮಾರಸ್ವಾಮಿ ಹಾಗೂ ಡಿಕೆ ಶಿವಕುಮಾರ್ ಅವರ ಸಮರವಂತೂ ಮತ್ತೊಂದು ಹಂತಕ್ಕೆ ಹೋಗ್ತಿದೆ. ಬಹಿರಂಗವಾಗಿಯೇ ಏಕವಚನದ ಅಸ್ತ್ರವೂ ಕೂಡ ಪ್ರಯೋಗವಾಗ್ತಿದೆ. ಬಾಲಕೃಷ್ಣೇಗೌಡ ನಿನ್ನ ಸೋದರ ಅಲ್ವಾ? ಅವರ ತಂದೆ ಮೈಸೂರವರು, ಶ್ರೀರಂಗಪಟ್ಟಣ, ಬೆಂಗಳೂರು, ಅವರ ನಂಟರಿಷ್ಟು ಬೇನಾಮಿಗಳು, ಎಷ್ಟೆಷ್ಟು ಜಮೀನು ಅವರ ಹೆಸರಲ್ಲಿ ಆಗಿದೆ. ನಾಳೆ ರಾಮನಗರದಲ್ಲಿ ಅದು ಪುತ್ರ ಕೊಡಬೇಕು. ಒಕ್ಕಲಿಗರ ನಾಯಕತ್ವಕ್ಕಾಗಿ ಆರಂಭವಾದಂತಹ ಇವರಿಬ್ಬರ ಸಮರ ಇದೀಗ ಪರ್ಸನಲ್ ವಾರ್ ಆಗಿ ರೂಪಾಂತರಗೊಂಡಿದೆ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ಈ ಎರಡೂ ಕುಟುಂಬಗಳ ರಾಜಕೀಯ ದ್ವೇಷ ಇಂದು ನಿನ್ನೆದಲ್ಲ. ಎಷ್ಟಾಗಿಯೂ 2018ರಲ್ಲಿ ದೋಸ್ತಿ ಸರ್ಕಾರ ಮಾಡಿಕೊಂಡು ನಾವೇ ನಿಜವಾದ ಜೋಡೆತ್ತುಗಳು ಅಂತ ಇದೇ ಡಿಕೆ ಶಿವಕುಮಾರ್ ಹಾಗೂ ಎಚ್ಡಿಕೆ ಕೈ ಮಿಲಾಯಿಸಿದ್ದನ್ನ ನಾವು ನೋಡಿದ್ದೀವಿ. ಆದ್ರೆ ಕಳೆದ ವಿಧಾನಸಭಾ ಚುನಾವಣೆಯ ನಂತರ ಎಲ್ಲವೂ ಬದಲಾಗಿ ಹೋಯಿತು. ಕಾಂಗ್ರೆಸ್ ಬಹುಮತದಲ್ಲಿ ಅಧಿಕಾರಕ್ಕೆ ಬಂದರೂ ಒಂದು ದಿನವೂ ನೆಮ್ಮದಿಯನ್ನಂತೂ ಕಂಡಿಲ್ಲ. ಡಿಕೆ ಶಿವಕುಮಾರ್ ಅವರ ಮುಖ್ಯಮಂತ್ರಿ ಕನಸು ಕನಸಾಗಿಯೇ ಉಳಿದ್ರೂ ಆಶ್ಚರ್ಯ ಏನೂ ಇಲ್ಲ. ಕರ್ಮಕಾಂಡಗಳೆಲ್ಲ ನೋಡಿ ನೋಡಿ ಸಾಕಾಗಿದೆ. ಜೆಡಿಎಸ್ ಪಕ್ಷವನ್ನ ಬಹುತೇಕವಾಗಿ ಮುಗಿಸಿಯೇ ಬಿಟ್ಟಿದ್ದೀವಿ ಅಂತ ಅಂದ್ಕೊಂಡಿದ್ದ ಡಿಕೆ ಶಿವಕುಮಾರ್ ಜೆಡಿಎಸ್ ಹಾಗೂ ಬಿಜೆಪಿ ಮೈತ್ರಿ ಇಂತಹ ಒಂದು ಸಕ್ಸಸ್ ಕೊಡುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಈಗ ಕುಮಾರಸ್ವಾಮಿ ಕೇಂದ್ರ ಮಂತ್ರಿಯಾಗಿ ಪ್ರಬಲ ಖಾತೆಯನ್ನ ಪಡ್ಕೊಂಡ ನಂತರ ಡಿಕೆ ಶಿವಕುಮಾರ್ ಅವರಿಗೂ ಸಹಿಸಲಾಗದ ಸಂಕಟ ಶುರುವಾಗಿದೆ. ಮಂಡ್ಯದಲ್ಲಿ ಕುಮಾರಸ್ವಾಮಿಯನ್ನ ಸೋಲಿಸೋಕೆ ಆಗದೆ ಇರೋದು ಹಾಗೂ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ತನ್ನ ತಮ್ಮನನ್ನೇ ಗೆಲ್ಲಿಸಿಕೊಳ್ಳಲಾಗದೆ ಇರೋದು ಡಿಕೆ ಶಿವಕುಮಾರ್ ಅವರ ಜೀವನದ ದೊಡ್ಡ ಹಿನ್ನಡೆಯಾಗಿದೆ ಅನ್ನೋದು ಅವರ ಇತ್ತೀಚಿನ ಹತಾಶೆಗಳೇ ಹೇಳ್ತಾ ಇವೆ. ಇದೀಗ ಬಿಜೆಪಿ ಹಾಗೂ ಜೆಡಿಎಸ್ ಸೇರ್ಕೊಂಡು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬೆಂಗಳೂರಿನಿಂದ ಮೈಸೂರಿಗೆ ಪಾದಯಾತ್ರೆ ಪ್ರಾರಂಭ ಮಾಡಿದ ಮೇಲಂತೂ ಡಿಕೆ ಹಾಗೂ ಎಚ್ಡಿಕೆ ವಾಕ್ಸಮರ ತಾರಕಕ್ಕೇರಿದೆ. ಪರಸ್ಪರ ಭ್ರಷ್ಟಾಚಾರದ ಆರೋಪಗಳು ಶುರುವಾಗಿದ್ದು, ಕುಮಾರಸ್ವಾಮಿ ಕಸದ ಗಾಡಿ ಓಡಿಸಿಕೊಂಡಿದ್ದ ಅಂತ ಡಿಕೆ ಮಾಡಿದ ಅಸ್ತ್ರ ಪ್ರಯೋಗಕ್ಕೆ ಎಚ್ಡಿಕೆ ನಾನು ಕಸದ ಗಾಡಿ ಓಡಿಸಿಕೊಂಡಿದ್ರು ಪ್ರಾಮಾಣಿಕವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ ಅಂತ ಡಿಕೆ ಶಿವಕುಮಾರ್ ಅವರ ಸಾವಿರಾರು ಕೋಟಿ ಆಸ್ತಿಯ ಬುಡಕ್ಕೆ ಕೈ ಹಾಕಿದ್ದಾರೆ. ಅದರಲ್ಲೂ ಡಿಕೆ ಶಿವಕುಮಾರ್ಗೆ ಸಿಡಿ ಶಿವು ಅಂತ ನಾಮಕರಣ ಮಾಡಿದ ಮೇಲಂತೂ ಶಿವಕುಮಾರ್ ತೀರಾ ವ್ಯಗ್ರಗೊಂಡಿದ್ದಾರೆ. ಹಾಗಾಗಿ ಮತ್ತೆ ಸಿಡಿದಿದ್ದಂತಹ ಡಿಕೆಶಿ ಜಾಸ್ತಿ ಮಾತನಾಡಿದರೆ ಎಲ್ಲ ಬಿಚ್ಚಿಡಬೇಕಾಗುತ್ತೆ ಅಂತ ಕುಮಾರಸ್ವಾಮಿಯವರನ್ನ ಹೆದರಿಸುವ ಪ್ರಯತ್ನವನ್ನ ಮಾಡ್ತಾರೆ. ಏನು ಬಿತ್ತಿಯಪ್ಪ, ನಿನ್ನ ಹತ್ರ ಬಿಚ್ಚಕ್ಕೆ ಏನಿದೆ? ಅದೇನೋ ನೆನೆ ಹೇಳ್ಕೊಂಡಿದ್ದೀರಿ. ವಿಜೇಂದ್ರ ಅವ್ರದ್ದು ನಮ್ಮದು ಏನೋ ಬಿತ್ತಾರಂತಲ್ಲ, ಬಿಚ್ಚಪ್ಪ. ಇರೋದು ನಾವು ಬೀದಿಲಿ ನಿಮ್ಮ ಜೊತೆಲಿದ್ದೇವೆ, ಅವರಿರೋದು ಗಾಜಿನ ಮನೆ ಒಳಗೆ. ಅವ್ರು ನನ್ನನ್ನು ಪ್ರಶ್ನೆ ಮಾಡ್ತಾರ. ಎಷ್ಟು ಸಾವಿರ ಕೋಟಿಗಿದ್ದಾರೆ, ಯಾವ ಆಲೂಗಡ್ಡೆ ಈರುಳ್ಳಿ ಬಿಟ್ಟೆಯಲ್ಲಿ ಸಂಪಾದನೆ ಆಯ್ತು ಅದು ಕೊಡಬೇಕು. ನಾನು ಹೇಳಿದ್ದೇನೆ, ಬೈ ಪಾರ್ಟ್ ಐ ಆಮ್ ಅಗ್ರಿಕಲ್ಚರ್, ಬೈ ಪ್ರೊಫೆಷನ್ ಐ ಆಮ್ ಬಿಸ್ನೆಸ್. ನೀನು ಹಂಗೆ ಹೇಳಲ್ಲ. ನಾನು ಪಂಚೆ ಹಾಕೊಂಡಿದ್ದೀನಿ, ನಾನು ಹೊಲ ಉಳ್ತಾ ಇದ್ದೀನಿ ಅಂತ ನೀನು ಹೇಳಿದ್ದೆ, ಜಮೀನು ಮಾಡ್ತಾ ಇದ್ದೀನಿ ಅಂತ. ಪಾದಯಾತ್ರೆಗೆ ಚಾಲನೆ ಕೊಟ್ಟ ಕುಮಾರಸ್ವಾಮಿ ಅದೇ ವೇದಿಕೆಯಲ್ಲಿ ಡಿಕೆ ವಿರುದ್ಧ ಮತ್ತೆ ಕೆಂಡ ಕಾರ್ತಾರೆ. ಡಿಕೆಶಿಯ ಏಕವಚನಕ್ಕಂತೂ ತಕ್ಕ ಉತ್ತರ ಕೊಡ್ತಾರೆ. ಡಿಕೆ ಶಿವಕುಮಾರ್ ಅವರು ಜನರನ್ನ ಹೆದರಿಸಿ ಬೆದರಿಸಿ ಅಪಹರಣವನ್ನು ಮಾಡಿ ಆಸ್ತಿಗಳನ್ನ ಬರೆಸ್ಕೊಂಡಿರೋ ಬಗ್ಗೆ ಕುಮಾರಸ್ವಾಮಿ ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಯಾವೊಬ್ಬ ಮಿಲಿಟರಿನಲ್ಲಿ ಕೆಲಸ ಮಾಡಿದಂತ ರಾಮಸ್ವಾಮಿ ಮಿಲಿಟರಿಯಿಂದ ನಿವೃತ್ತಿ ಒಂದು ಬಂದು ಇಲ್ಲಿ ಯಾವುದೋ ಒಂದು 4-5 ಎಕರೆ ಭೂಮಿ ತಗೊಂಡಿದ್ರೆ ಅವರ ಮಗಳನ್ನ ಕಿಡ್ನಾಪ್ ಮಾಡಿ, ಚಿಕ್ಕ ಮಗುನ ಕಿಡ್ನಾಪ್ ಮಾಡಿ ಭೂಮಿ ಬರ್ಸ್ಕೊಂಡು ಏನಾದ್ರೂ ಮತ್ತೆ ದುಡ್ಡು ಕೇಳಲಿಕ್ಕೆ ಮತ್ತೆ ಈ ಚೆಕ್ಕಿನ ಬಗ್ಗೆ ಚರ್ಚೆ ಮಾಡಿದ್ರೆ ಮಗಳನ್ನ ಕತ್ತರಿಸಾಕ್ಸ್ತೀನಿ ಅಂತ ಹೇಳಿ ಎದುರಿಸಿ ಜೀವನ ಮಾಡ್ಕೊಂಡ್ ಬಂದಂತ ಶಿವಕುಮಾರ್ ನನ್ನನ್ನ ಪ್ರಶ್ನೆ ಮಾಡ್ತೀರಾ? ಸದಾಶಿವನಗರದಲ್ಲಿ ವಯಸ್ಸಾದ ಮಹಿಳೆಯರನ್ನೂ ಬೆದರಿಸಿ ಸೈಟ್ ಬರೆಸಿಕೊಂಡಿದ್ದಾರೆ ಅನ್ನೋ ಆರೋಪವನ್ನು ಕುಮಾರಸ್ವಾಮಿ ಮಾಡಿದ್ದಾರೆ. 68 ಎಕರೆಯ ದಲಿತರ ಭೂಮಿಯನ್ನ ಡಿಕೆ ನುಂಗಿದ್ದಾರೆ ಅಂತ ಆರೋಪ ಹೊರಿಸಿರುವಂತಹ ಕುಮಾರಸ್ವಾಮಿ
ಡಿಕೆ ಶಿವಕುಮಾರ್ ಪ್ರಕರಣವನ್ನ ತನಿಖೆ ಮಾಡೋದಕ್ಕೆ ಒಂದು ಇಡಿ ಒಂದು ಸಿಬಿಐ ಸಾಕಾಗೋದಿಲ್ಲ ಅಂತ ಚಾಟಿ ಬೀಸಿದ್ದು ಡಿಕೆ ಶಿವಕುಮಾರ್ ಗಾಯಕ್ಕೆ ಉಪ್ಪು ಸವರಿದಂತಾಗಿದೆ. ಎಷ್ಟು ಅಧಿಕಾರಿ ಇದ್ದಂತ ಸಂದರ್ಭದಲ್ಲಿ ಎಷ್ಟಿತ್ತು, ಈಗ ಎಷ್ಟು ನೂರಾರು ಎಕರೆಗಳು ಬೆಂಗಳೂರಿನಲ್ಲಿದೆ. ಬೆಂಗಳೂರಿನಲ್ಲಿ ಏರ್ಪೋರ್ಟ್, ಚಿಕ್ಕುಪ್ಪಿ, ದೊಡ್ಡಕುಪ್ಪಿ, ಕನಕಪುರ ರೋಡು, ನೆಲಮಂಗಲ ರೋಡು, ಅಲ್ಲಿ ದೇವರಹಳ್ಳಿ, ಇಲ್ಲಿ ಕುಂಬಳಗೋಡು ಪಕ್ಕ ಎಲ್ಲ ಎಷ್ಟೆಷ್ಟಿದೆ ಅಂತ ಹೇಳಿ ಹೆಂಗ್ ಬಂತು, ಏನಾಯ್ತು, ಎಷ್ಟು ತೆಗೆದುಕೊಂಡ್ರು, ಮೂಲ ದಾಖಲೆ ಎಷ್ಟಿದೆ, ಎಷ್ಟು ಸುಟ್ಟೋಗಿದೆ, ಎಷ್ಟು ಬಳಕೊಂಡಿದೆ ಅಂತ ಹೇಳ್ಬೇಕು. ಡಿಕೆಶಿ ನಂಬಿರುವಂತಹ ನೊಣವಿನಕೆರೆ ಅಜ್ಜಯ್ಯನ ಮೇಲೆ ಆಣೆ ಮಾಡಿ ತನ್ನ ಪ್ರಾಮಾಣಿಕತೆಯನ್ನ ಸಾಬೀತು ಮಾಡಲಿ ಎನ್ನುವಂತಹ ಪಂಥಾಹ್ವಾನವನ್ನ ಕೂಡ ಕೊಟ್ಟಿದ್ದಾರೆ. 65-68 ಎಕರೆ ಭೂಮಿಯನ್ನ ದಿವಂಗತ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಿದ್ದಾಗ ಆ ಶಾಂತಿನಗರ ಹೌಸಿಂಗ್ ಸೊಸೈಟಿಗೆ ಕೊಟ್ಟರು. ಅದಾದ ನಂತರ ಬೆಳವಣಿಗೆಗಳೇನು, ಯಾವ ಸಿದ್ದರಾಮಯ್ಯನವರೇ ಯಾವ ಒಂದು ದಲಿತರ ಬಗ್ಗೆ, ಹಿಂದುಳಿದವರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನೀವು ನಿಮ್ಮ ಸಚಿವ ಸಂಪುಟದಲ್ಲಿ ಇಟ್ಟುಕೊಂಡಿದ್ದೀರಿ. ಆ ವ್ಯಕ್ತಿ ಆ ದಲಿತರ ಭೂಮಿಯನ್ನ ಯಾವ ರೀತಿ ಲಪಟಾಯಿಸಿದ್ರು ನಿಮ್ಮ ಹತ್ರ ಮಾಹಿತಿ ಇಲ್ಲವೇ? ಕೇಳಲಿಕ್ಕೆ ಬಯಸ್ತೀನಿ ಶಿವಕುಮಾರ್ ಅವರಿಗೆ. ಇವತ್ತು ಆ 68 ಎಕರೆ ದಲಿತರಿಗೆ ಸೇರ್ಬೇಕಾದಂತ ಭೂಮಿಯನ್ನ ಒಂದು ಅಸಲಿ ಸೊಸೈಟಿಯನ್ನ ನಕಲಿ ಸೊಸೈಟಿಯನ್ನ ಅಸಲಿ ಮಾಡಿ ಅಸಲು ನಕಲು ಏನ್ ಮಾಡಿದ್ರೆ ಆ ದಲಿತರಿಗೆ ದೊರಕಬೇಕಾದಂತ ನಿವೇಶನಗಳನ್ನ ಲಪಟಾಯಿಸಿದಂತ ನಿಮ್ಮಂತ ವ್ಯಕ್ತಿ ಕುಮಾರಸ್ವಾಮಿ ಆಸ್ತಿಯ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ನೈತಿಕತೆ ನಿಮ್ಮಲ್ಲಿದೆಯಾ? ಸದ್ಯಕ್ಕೆ ಇಬ್ಬರ ಮಾತುಗಳು ಮನೆಯನ್ನಷ್ಟೇ ಇಲ್ಲ, ಮಾನವನ್ನೂ ಕೆಡಿಸಿಕೊಳ್ಳುವ ಹಂತಕ್ಕೆ ಹೋಗ್ತಿರೋದಂತೂ ಸತ್ಯ. ಇನ್ನು ಇಬ್ರು ಪರಸ್ಪರ ಅಕ್ರಮ ಆಸ್ತಿಗಳ ಬಗ್ಗೆ ಆಪಾದನೆ ಮಾಡಿ ಸುಮ್ಮನಾಗುವ ಬದಲು ಇಬ್ರು ಸಾಬೀತು ಮಾಡಿದರೆ ಅದರಿಂದ ರಾಜ್ಯಕ್ಕಂತೂ ಒಳ್ಳೇದಾಗತ್ತೆ. ಈಗ ಉಪಮುಖ್ಯಮಂತ್ರಿಯಾಗಿ ಸದಾಶಿವನಗರದಲ್ಲಿ 3 ಜನ 70 ವರ್ಷದ ತಾಯಂದರು ಅವರ ಮೇಲೆ ಒತ್ತಡ ಹಾಕಿ ಇವತ್ತು ಉಪಮುಖ್ಯಮಂತ್ರಿಗಳಾದ ನಂತರ ಸದಾಶಿವನಗರದಲ್ಲಿ ಅವರಿಗೆ ಹಲವಾರು ರೀತಿಯ ಜೀವ ಬೆದರಿಕೆ ಹಾಕಿ ನಿಮ್ಮ ಮಗಳ ಹೆಸರಿಗೆ ಸೈಟ್ ಬರೆಸ್ಕೊಂಡಿದ್ದೀರಲ್ಲ ಸದಾಶಿವನಗರದಲ್ಲಿ, ಆ ಕೆಲಸ ಮಾಡಿದ್ದೇವಾ? ಸಾವಿರಾರು ಕೋಟಿ ಆಸ್ತಿಗಳನ್ನ ಅಧಿಕೃತವಾಗಿ ಘೋಷಣೆ ಮಾಡ್ಕೊಂಡ ಮೇಲೂ ಇವರು ನಾವು ಪ್ರಾಮಾಣಿಕರು ಅಂತ ಹೇಳ್ಕೊಳ್ಳೋದು ತಮಾಷೆ ಅನ್ನಿಸಿದ್ರು. ಅದು ಎಲ್ಲಕ್ಕಿಂತ ದೊಡ್ಡ ದುರಂತ ಕೂಡ ಹೌದು. ಒಬ್ರು ಕೃಷಿ ಮಾಡಿ ಸಾವಿರಾರು ಕೋಟಿ ಸಂಪಾದನೆ ಮಾಡಿದೀನಿ ಅಂತಾರೆ, ಇನ್ನೊಬ್ರು ಸಿನಿಮಾ ವಿತರಣೆ ಮಾಡಿಕೊಂಡು 100 ಕೋಟಿ ಆಸ್ತಿ ಮಾಡ್ಕೊಂಡೆ ಅಂತಾರೆ. ಇದನ್ನೆಲ್ಲ ಜನರು ನಂಬ್ತಾರೆ ಅಂತ ಅವರಿಬ್ರು ಭಾವಿಸಿರೋದು ಮತ್ತೊಂದು ದುರಂತ. ನನ್ನನ್ನ ಕಲ್ಲಿನ ಮಗ ಕಲ್ಲು ಲೂಟಿ ಮಾಡ್ಬಿಟ್ಟಿದ್ದೀನಿ ಅಂತ ನನ್ನ ಮೇಲೆ, ನನ್ನ ತಮ್ಮನ ಮೇಲೆ, ನನ್ನ ಧರ್ಮಪತ್ನಿ ಮೇಲೆ, ನನ್ನ ತಂಗಿ ಮೇಲೆ ನೀನು ಕೇಸ್ ಹಾಕಿ ಏನಾಯ್ತು? ಏನು ಮಾಡಕ್ಕಾಗ್ಲಿಲ್ಲ. ಇದೆಲ್ಲದರ ನಡುವೆ ಕುಮಾರಸ್ವಾಮಿಯವರು ಕಾಂಗ್ರೆಸ್ ಸರ್ಕಾರ ಇನ್ನು 10 ತಿಂಗಳು ಬಾಳೋದಿಲ್ಲ ಅಂತ ಭವಿಷ್ಯ ಬೇರೆ ನುಡಿದಿದ್ದಾರೆ. ಈ ಮಾತು ನಿಜ ಆಗುತ್ತೋ ಬಿಡುತ್ತೋ, ಆದರೆ ಸದ್ಯಕ್ಕೆ ಕಾಂಗ್ರೆಸ್ ಪಕ್ಷ ತೀರಾ ಇಕ್ಕಟ್ಟಿಗೆ ಸಿಕ್ಕಿ ಒದ್ದಾಡ್ತಾ ಇರೋದಂತೂ ಸತ್ಯ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡೋಣ. ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ.